ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಧರ್ಮಸ್ಥಳದ ನೇತ್ರಾವತಿ ನದಿ ತೀರ ಹಾಗೂ ಅರಣ್ಯ ಪ್ರದೇಶದ ಸುತ್ತಮುತ್ತಲಿನಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ, ಅದನ್ನೆಲ್ಲ ತೆಗೆದು ತೋರಿಸ್ತೇನೆ ಅಂತ ಬಂದವನು. ಆ ನಂತರದಲ್ಲಿ ಆತ ತನ್ನ ಹೇಳಿಕೆಗೆ ಉಲ್ಟಾವನ್ನು ಹೊಡೆದ. ಈ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನು ಕರೆದುಕೊಂಡು ಬರುವುದರಲ್ಲಿ ಒಂದು ಷಡ್ಯಂತ್ರ ಇದೆ, ಗುರುಡೆ ಗ್ಯಾಂಗ್ ಕೆಲಸವನ್ನು ಮಾಡಿದೆ ಅನ್ನುವಂತಹ ಮಾತುಗಳು ಎಲ್ಲ ಕಡೆ ಹರಡಿ ನಿಂತಿರುವ ಹೊತ್ತಿನಲ್ಲೇ ಚಿನ್ನಯ್ಯ ಶಿವಮೊಗ್ಗದ ಜೈಲಿನಲ್ಲಿ ಆರೋಪಿಯಾಗಿ ಇದ್ದ. ಆತನಿಗೆ ಬೆಳ್ತಂಗಡಿ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿದೆ. ಆದರೆ ಜಾಮೀನು ಕೊಡುವಾಗ 1,00,000 ರೂಪಾಯಿ ಬಾಂಡನ್ನು ಕೊಡಬೇಕು, ಸ್ಥಳೀಯ 2 ಜಾಮೀನುದಾರರು ಇರಬೇಕು ಅನ್ನುವಂತಹ ಷರತ್ತನ್ನು ಹಾಕಿದೆ. ಇದು ನವೆಂಬರ್ ತಿಂಗಳಿನಲ್ಲೇ ಬೆಳ್ತಂಗಡಿ ನ್ಯಾಯಾಲಯ ಕೊಟ್ಟಿರುವಂತಹ ಜಾಮೀನಿನ ತೀರ್ಪು. ಆದರೆ ಇದುವರೆಗೂ ಕೂಡ ಶಿವಮೊಗ್ಗ ಜೈಲಿನಲ್ಲಿ ಇರುವಂತಹ ಚಿನ್ನಯ್ಯನನ್ನು ಜೈಲಿನಿಂದ ಬಿಡಿಸ್ಕೊಂಡು ಬರೋದಕ್ಕೆ ಯಾರೂ ಕೂಡ ಮುಂದಾಗಿಲ್ಲ ಅನ್ನುವುದು. ಇದು ಯಾಕೆ ಹೀಗೆ ಆಗ್ತಾ ಇದೆ? ಕೇಸ್ ಬಗ್ಗೆ ಉಲ್ಟಾ ಹೊಡೆದ ಚಿನ್ನಯ್ಯನನ್ನು ಬೇರೆಯವರು ಕೈ ಬಿಟ್ಟಿದ್ದಾರಾ? ಚಿನ್ನಯ್ಯ ಒಬ್ಬನೇ ಏಕಾಂಗಿ ಆಗಿಬಿಟ್ಟಿದ್ದಾನ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವ ಹೊತ್ತಿನಲ್ಲೇ ಗಿರೀಶ್ ಪಟ್ಟಣ್ಣನವರು ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದು, ಸ್ಥಳೀಕರಿಬ್ಬರ ಜಾಮೀನು ಬೇಕು ಅನ್ನುವ ಷರತ್ತು ಇರುವುದರಿಂದ, ಸ್ಥಳೀಯರು ಲಭ್ಯ ಆಗದೇ ಇರುವುದರಿಂದ ನಾವು ಆತನನ್ನು ಬಿಡಿಸಿಕೊಂಡು ಬರೋದಕ್ಕೆ ಕಷ್ಟ ಆಗ್ತಾಯಿದೆ, ಅಂದರೆ ತಡ ಆಗ್ತಾಯಿದೆ. ಆದರೆ 1-2 ದಿನಗಳಲ್ಲಿ ಜಾಮೀನುದಾರರನ್ನು ಒದಗಿಸಿ ಆತನನ್ನು ಬಿಡಿಸ್ಕೊಂಡು ಬರ್ತವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಜೈಲಿನಿಂದ ಹೊರಕ್ಕೆ ಬಂದ ನಂತರ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಪಟ್ಟಣ್ಣನವರ್, ಜಯಂತ್, ವಿಠಲ್ಗೌಡ ಅವರ ಜೊತೆ ಇರ್ತಾನ. ಆ ನಂತರದಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾನೆ ಅಂತ ಕಾದು ನೋಡಬೇಕಾಗಿದೆ. ಅದು ಅಲ್ಲದೆ ಈಗ ಗಿರೀಶ್ ಪಟ್ಟಣ್ಣನವರು ಮಾಡುತ್ತಿರುವಂತಹ ಆರೋಪ ಏನು ಅಂತಂದರೆ, SITಯಲ್ಲಿ ಇರುವಂತಹ ಕಿರಿಯ ಅಧಿಕಾರಿಗಳ ತಂಡದಲ್ಲಿ ಇರುವ 2-3 ಅಧಿಕಾರಿಗಳು ಚಿನ್ನಯ್ಯನನ್ನು ಬೆದರಿಸಿದ್ದಾರೆ. ಹೂತಿರುವ ಶವಗಳನ್ನು ತೆಗೆಯುವುದಕ್ಕೆ ಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲಿ, ಇಲ್ಲೇನಾದರೂ ಶವಗಳು ಸಿಕ್ಕಿದ್ದೇ ಆದರೆ ನಿನಗೆ ಮರಣದಂಡನೆ ಆಗ್ತದೆ ಅನ್ನುವ ಹೆದರಿಕೆಯನ್ನು ಹುಟ್ಟಿಸಿದರು. ಅದರಿಂದಾಗಿಯೇ ಚಿನ್ನಯ್ಯ ಹೆದರಿಕೊಂಡು ತಾನು ತೋರಿಸಬೇಕಾಗಿದ್ದ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಗಳನ್ನು ತೋರಿಸ್ದ. ಹಾಗಾಗಿ ಅಲ್ಲಿ ಹೆಚ್ಚಿನ ಅಸ್ಥಿಪಂಜರಗಳು ಸಿಕ್ಕಿಲ್ಲ ಅನ್ನುವ ಮಾತನ್ನು ಗಿರೀಶ್ ಪಟ್ಟಣ್ಣನವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೇ SIT ತಂಡದಲ್ಲಿ ಇರುವಂತಹ ಹಿರಿಯ ಅಧಿಕಾರಿಗಳನ್ನು ಹೊರತುಪಡಿಸಿದರೆ ಕೆಳ ಹಂತದ 2-3 ಅಧಿಕಾರಿಗಳು ಸರಿಯಾಗಿ ತನಿಖೆಯನ್ನು ಮಾಡ್ತಾ ಇಲ್ಲ. ಸಾಕ್ಷಿ ಹೇಳಲು ಬಂದಂಥವರನ್ನೇ ಬೆದರಿಸಿ ವಾಪಸ್ಸು ಕಳಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮಂಡ್ಯದ ಚಿಕ್ಕ ಕೆಂಪಮ್ಮ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಹೇಳುವುದಕ್ಕೆ ಹೋದಾಗಲೂ ಕೂಡ ಆಕೆಯನ್ನು ಬೆದರಿಸಿ ಕಳುಹಿಸಿದ್ದಾರೆ ಅನ್ನುವ ಆರೋಪವನ್ನು ಮಾಡ್ತಾ ಇರುವುದರ ಜೊತೆಗೆ ಇಂತಹ ಕೆಲ SIT ಅಧಿಕಾರಿಗಳಿಂದಾಗಿ ತನಿಖೆ ಸುಸೂತ್ರವಾಗಿ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೆಳ ಹಂತದ 2-3 ಅಧಿಕಾರಿಗಳನ್ನು ಬದಲಿಸಬೇಕು, SIT ತಂಡವನ್ನು ಪುನರ್ರಚನೆ ಮಾಡಿ ತನಿಖೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆಗ ಮಾತ್ರ ಇಡೀ ಪ್ರಕರಣಕ್ಕೆ ಕ್ಲೈಮಾಕ್ಸ್ ಸಿಗುತ್ತೆ ಅನ್ನುವ ಮಾತನ್ನು ಹೇಳುವುದರ ಜೊತೆಯಲ್ಲೇ ರಾಜಕೀಯ ವ್ಯಕ್ತಿಗಳು ಪದೇ ಪದೇ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇರುವುದರಿಂದ SIT ಒಂದು ರೀತಿಯ ಒತ್ತಡದಲ್ಲಿ ಸಿಲುಕಿಕೊಂಡಿದೆ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ತನಿಖೆ ನಡೆಸುವಂಥದ್ದು ಆಗಬೇಕು ಅನ್ನುವ ಒತ್ತಾಯವನ್ನು ಕೂಡ ಈಗ ಮುಂದೆ ಇಡ್ತಾ ಇದ್ದಾರೆ. ಪಟ್ಟಣ್ಣನವರು ಹೇಳುತ್ತಿರುವ ರೀತಿಯಲ್ಲಿ SIT ತಂಡದಲ್ಲಿ ಇರುವಂತಹ 2 ಅಥವಾ 3 ಅಧಿಕಾರಿಗಳನ್ನು ಬದಲಾಯಿಸಿ ಬೇರೆಯವರನ್ನು ನೇಮಿಸಿ ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಸರ್ಕಾರ ಮನಸ್ಸು ಮಾಡ್ತದ ಅನ್ನುವ ಕುತೂಹಲಗಳು ಇರುವ ಜೊತೆಯಲ್ಲೇ ಇದು ಬೇಕಾಗಿಯೇ ಹೋರಾಟಗಾರರು ಬೇರೆ ಬೇರೆ ತಂತ್ರಗಳನ್ನು ಹೂಡ್ತಾ ಇದ್ದಾರೆ. SIT ತನಿಖೆ ನಡೀಲೂಬೇಕು ಅಥವಾ ನಡೀಲೂಬಾರದು ಅಂತಹ ತಂತ್ರಗಾರಿಕೆಯನ್ನು ಇವರು ಮಾಡ್ತಾ ಇದ್ದಾರೆ ಅನ್ನುವ ಆರೋಪಗಳನ್ನು ಕೂಡ ಸಹಜವಾಗಿಯೇ ಹೋರಾಟಗಾರರು ಎದುರಿಸಬೇಕಾಗಿದೆ. ಅಲ್ಲದೆ ಸೌಜನ್ಯ ಪ್ರಕರಣದಲ್ಲಿ ಅವರ ತಾಯಿ ಕುಸುಮಾವತಿ ನ್ಯಾಯಾಲಯಗಳಿಗೆ ಪ್ರಕರಣಗಳನ್ನು ಕೊಂಡೊಯ್ತಾ ಇದ್ದಾರೆ. ಬೇರೆ ಬೇರೆಯವರನ್ನು ದೋಷಾರೋಪಿಗಳನ್ನಾಗಿ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಪ್ರತಿಫಲ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಟ್ಟಿ ದನಿಯಾಗಿ ಇನ್ನೂ ಸಿಗ್ತಾ ಇಲ್ಲ. ಈಗೇನಿದ್ರು SIT ನಡೆಸ್ತಾ ಇರುವಂತಹ ತನಿಖೆಯ ಅಂತಿಮ ವರದಿ ಏನು ಬರ್ತದೆ ಅನ್ನುವುದರತ್ತ ಎಲ್ಲರ ಚಿತ್ತ ಇರುವುದಾದರೂ ಕೂಡ SIT ತನಿಖೆಯೇ ಸರಿಯಾಗಿಲ್ಲ. ಅದರಲ್ಲೂ
ಇಬ್ಬರು ಮೂರು ಅಧಿಕಾರಿಗಳು ಸರಿಯಾಗಿ ತನಿಖೆಯನ್ನು ನಡೆಸುವುದಕ್ಕೆ ಬದಲಾಗಿ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನು ಹೋರಾಟಗಾರರು ಮಾಡ್ತಾ ಇರುವುದರಿಂದ, ಜೊತೆಗೆ ಜೈಲಿನಲ್ಲಿ ಇರುವ ಚಿನ್ನಯ್ಯನನ್ನು ಇದುವರೆಗೂ ಕೂಡ ಬಿಡಿಸಿಕೊಂಡು ಬರಲು ಆಗದೇ ಇರುವುದರ ಹಿನ್ನೆಲೆಯಲ್ಲಿ ಮುಂದೆ ಈ ಪ್ರಕರಣ ಯಾವ ದಿಕ್ಕನ್ನು ತೆಗೆದುಕೊಳ್ತದೆ ಅಂತ ಕಾಯ್ದು ನೋಡಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.